ಒಂದು ನಾರ್ಮಲಿ ಈಗ ಪ್ಯಾಪ್ಸ್ಮಿಯರ್ ಜೊತೆಗೆ ವಿ ಆಲ್ಸೋ ಡೂ ದಿಸ್ HPV DNA ಟೆಸ್ಟಿಂಗ್. ಸೊ ವಾಟ್ ಈಸ್ ದ ಇಂಡಿಕೇಶನ್ ಫಾರ್ ದಟ್ ಅಂಡ್ ಯೂಶುವಲಿ ಇಟ್ ಇಸ್ ಪಾರ್ಟ್ ಆಫ್ ಇಟ್ ಅಥವಾ ಕೇಳಿದ್ರೆ ಮಾತ್ರ ಇಟ್ಸ್ ಇಸ್ ಬೇಸಿಕಲಿ ದ ಸೇಮ್ ಸೆಲ್ಸ್ ದಟ್ ಆರ್ ಟೇಕನ್. ಅದರಲ್ಲಿ ಪ್ಯಾಪ್ಸ್ಮಿಯರ್ ಇಸ್ ಬೇಸಿಕಲಿ ಆ ಸೆಲ್ಸ್ ನಾವು ಸ್ಮಿಯರ್ ಮಾಡಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬಿಟ್ಟು ಅದರಲ್ಲಿ ಪ್ರೀ ಕ್ಯಾನ್ಸರ್ ಇದೆಯಾ ಅಂತ ನೋಡೋದು. ನೆಕ್ಸ್ಟ್ ವಿ ಕ್ಯಾನ್ ಟೇಕ್ ದಟ್ ಸೆಲ್ಸ್ ಅಲ್ಲಿ ಮಾಲಿಕ್ಯುಲರ್ DNA ಸ್ಟಡಿ ಮಾಡಬಹುದು, HPV ವೈರಸ್ DNA ಇದೆಯಾ ಅಂತ. ಯು ಕ್ಯಾನ್ ಡೂ ಬೋತ್ ಟುಗೆದರ್, ಯು ಕ್ಯಾನ್ ಡೂ ಒನ್ ಆಫ್ ದೀಸ್ ಆಲ್ಸೋ. ಸೊ ಎವ್ರಿಥಿಂಗ್ ಇಸ್ ಅ ಪ್ಯಾಪ್ಸ್ಮಿಯರ್. ಬಟ್ ನಾವು ಪ್ಯಾಪ್ಸ್ಮಿಯರ್ ಅಂತ ಇಫ್ ಯು ಲುಕ್ ಇನ್ ದ ಡೀಟೇಲ್, ದ ಸ್ಮಿಯರ್ ಇಸ್ ದ ಮೈಕ್ರೋಸ್ಕೋಪ್ ಕೆಳಗಡೆ ಸ್ಮಿಯರ್ ಹಾಕಿ ನೋಡೋದಕ್ಕೆ ನಾವು ಪ್ಯಾಪ್ಸ್ಮಿಯರ್ ಅಂತ ಹೇಳ್ತೀವಿ. ಇನ್ನೊಂದಕ್ಕೆ HPV DNA ಟೆಸ್ಟಿಂಗ್ ಅಂತ ಹೇಳ್ತೀವಿ. ಸೊ ಒಟ್ಟಿಗೆನೂ ಮಾಡಬಹುದು, ಸೆಪರೇಟ್ ಆಗಿನೂ ಮಾಡಬಹುದು. ದೇ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಯು ಕ್ಯಾನ್ ಜಸ್ಟ್ ಡೂ HPV DNA ಟೆಸ್ಟಿಂಗ್ ಇನ್ಸ್ಟೆಡ್ ಆಫ್ ಪ್ಯಾಪ್. ಬಟ್ ಇಫ್ ಯು ಆಸ್ಕ್ ಮಿ ವಾಟ್ ಇಸ್ ದ ಬೆಸ್ಟ್ ಥಿಂಗ್, ಐ ಆಲ್ವೇಸ್ ಪ್ರಿಫರ್ ಟು ಡೂ ಪ್ಯಾಪ್ಸ್ಮಿಯರ್ ಅಲಾಂಗ್ ವಿತ್ HPV. ಸೊ ಒಟ್ಟಿಗೆ ಎಲ್ಲ ಟೆಸ್ಟ್ ಆಗುತ್ತೆ. ಏನಾದರೂ ಡೌಟ್ಸ್, ಬಿಕಾಸ್ ಮೆನಿ ಟೈಮ್ಸ್ ಪ್ಯಾಪ್ಸ್ಮಿಯರ್ ಆದ್ಮೇಲೆ ನಾವು HPV ಟೆಸ್ಟ್ ಮಾಡಬೇಕಾಗುತ್ತೆ. ಕೆಲವೊಂದ್ಸತಿ HPV ಟೆಸ್ಟ್ ಆದ್ಮೇಲೆ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ನಮ್ಮ ಹಾಸ್ಪಿಟಲ್ ಅಲ್ಲಿ ಎಲ್ಲ ವಿ ಕ್ಲಬ್ ದ ಟು ಫಾರ್ ಆಲ್ ಪೇಷಂಟ್ಸ್. ವಿ ಡೂ ಬೋತ್ ಸೊ ದಟ್ ಏನಿದ್ರು ದಿಸ್ ಕನ್ಫ್ಯೂಷನ್ಸ್ ಆರ್ ಸಾಲ್ವ್ಡ್ ಇನ್ ಒನ್ ಗೋ. ಸೊ ಬೇಸಿಕಲಿ ದ ಟೆಸ್ಟ್ ಇಸ್ ದ ಸೇಮ್. ಅದರಲ್ಲಿ ಏನ್ ಮಾಡೋದು ಅಂತ ಅಷ್ಟೇ ಡಿಫರೆನ್ಸ್ ಇರುತ್ತೆ. Yes. Why I asked this, many times ಈಗ ಬಹಳ ಸೆಂಟರ್ಸ್ ಹೋದ್ರೆ they might be just doing a pap smear cytology. So obviously cytology is independent, observer dependent. Sometimes if it is missed. So obviously adding a DNA test probably makes more sense because the accuracy of the test in detecting HPV virus will increase anta. So ಅದರಲ್ಲಿ ಸ್ವಲ್ಪ there are a few more things like HPV DNA can be used as a single test also. Okay. So because HPV DNA ಇಲ್ಲದೆ ಪ್ಯಾಪ್ಸ್ಮಿಯರ್ abnormalities ಬರಲ್ಲ. So that is like the first step. So direct ಆಗಿ HPV DNA ಟೆಸ್ಟ್ ಮಾಡಬಹುದು. ಅದರಲ್ಲಿ ಏನಾದರೂ ಪಾಸಿಟಿವ್ ಇದ್ರೆ ಅಷ್ಟೇ ಪ್ಯಾಪ್ಸ್ಮಿಯರ್ ಮಾಡಿದ್ರು ಸಾಕು. But the whole point is it's the same test which is used for both. Separate ಮಾಡಬಹುದು, ಮಿಕ್ಸ್ ಮಾಡ್ಕೊಂಡು ಮಾಡಬಹುದು. But what I would stress is ಇದು ಟೆಸ್ಟ್ ಮಾಡೋದ್ರಲ್ಲಿ you have to go for liquid cytology. Just because you are mentioning that you're planning on a pap smear andre, you should go for only a lab which does something called LBC.